ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಭರತ್. UPSC CAPF ಅಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 208 ಪಡೆದಿರೋದಲ್ಲದೆ ಹಲವಾರು ಎಕ್ಸಾಮ್ಸ್ನ ವೇರಿಯಸ್ ಲೆವೆಲ್ಸಲ್ಲಿ ಕ್ಲಿಯರ್ ಮಾಡಿದ್ದೀನಿ. ಸೊ ಬಿ ಇಟ್ SSC CGL, ಬಿ ಇಟ್ ಮೆನಿ ಅದರ್ ಎಕ್ಸಾಮ್ಸ್. ಸೊ ಇವಾಗ ನಿನ್ನೆ ನಡೆದಂತಹ ಒಂದು ಕಮ್ಯುನಿಕೇಷನ್ ಪೇಪರ್, KA ನಡೆಸಿದಂತಹ ಒಂದು ಕಮ್ಯುನಿಕೇಷನ್ ಪೇಪರ್ನಲ್ಲಿ ಇಂಗ್ಲಿಷ್ ಗ್ರಾಮರ್ ಕ್ವೆಶನ್ಸ್ನ ನಾವು ಡಿಸ್ಕಸ್ ಮಾಡೋಣ. ಸೊ ಡಿಸ್ಕಸ್ ಮಾತ್ರ ಮಾಡೋದಲ್ಲ, ಯಾವ ಟಾಪಿಕ್ಸ್ ಇಂದ ಕ್ವೆಶನ್ಸ್ ರಿಪೀಟ್ ಆಗ್ತಾ ಇದೆ ಅನ್ನೋದು ಸಹ ನಾವು ನೋಡೋಣ. ಯಾಕಪ್ಪ ಅಂತ ಅಂದ್ರೆ ಇವಾಗ ಇಂಟರ್ನಲ್ ರಿಸರ್ವೇಶನ್ ಫೈನಲೈಸ್ ಆಗಿರೋದ್ರಿಂದ ಹಲವಾರು ಎಕ್ಸಾಮ್ಸ್ಗಳ ನೋಟಿಫಿಕೇಶನ್ ಇನ್ನೇನು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗುವಂತಹ ಸಾಧ್ಯತೆಗಳು, ಲಕ್ಷಣಗಳು ಜಾಸ್ತಿ ಕಾಣಿಸ್ತಾ ಇದ್ದಾವೆ. ಸೊ ಇವಾಗ ನಾವೇನ್ ಮಾಡಬೇಕು ಅಂತ ಅಂದ್ರೆ ನಮ್ಮ ಕೋರ್ ಸಬ್ಜೆಕ್ಟ್ಸ್ ಆದಂತಹ GS ಅಲ್ಲಿ ನಮ್ಮ ಕೋರ್ ಸಬ್ಜೆಕ್ಟ್ಸ್, ಹಾಗೆ ಕಮ್ಯುನಿಕೇಷನ್ ಅಲ್ಲಿ ಇಂಗ್ಲಿಷ್, ಕನ್ನಡ ಮತ್ತು ಕಂಪ್ಯೂಟರ್ನ ನಾವು ಚೆನ್ನಾಗಿ ಓದ್ಕೊಂಡು ರಿವೈಸ್ ಮಾಡಿಕೊಂಡು ಇಟ್ಟಿದ್ರೆ ಎಕ್ಸಾಮ್ ನೋಟಿಫಿಕೇಶನ್ ಆಗಿದ ತಕ್ಷಣ ವಿ ಕ್ಯಾನ್ ಕಾನ್ಸಂಟ್ರೇಟ್ ಮೋರ್ ಆನ್ ರಿವಿಷನ್ ಜೊತೆಗೆ ಕರೆಂಟ್ ಅಫೇರ್ಸ್. ಸೊ ನಮ್ಮ ಸ್ಟ್ರಾಟಜಿ ಹೇಗಿರ್ಬೇಕಪ್ಪ ಅಂತಂದ್ರೆ, ನೋಟಿಫಿಕೇಶನ್ ಆಗೋಕ್ಕಿಂತ ಮುಂಚೆ ನನ್ನ ಕೋರ್ ಸಬ್ಜೆಕ್ಟ್ಸ್ನ ನಾನು ಸ್ಟ್ರಾಂಗ್ ಮಾಡ್ಕೋಬೇಕು. ನೋಟಿಫಿಕೇಶನ್ ಆದಮೇಲೆ ನಾನು ನನ್ನ ಕರೆಂಟ್ ಅಫೇರ್ಸ್ನ ಓದಬೇಕು, ಜೊತೆಗೆ ಕೋರ್ ಸಬ್ಜೆಕ್ಟ್ಸ್ ಏನಿದೆ ಅದನ್ನ ರಿವೈಸ್ ಮಾಡಬೇಕು. ಸೊ ಇಷ್ಟನ್ನು ಮಾತ್ರ ಮಾಡಕ್ ಸಾಧ್ಯ. ಸೊ ಶಾಂತ ಮಾರ್ಗದಲ್ಲಿ ನನ್ನ ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಸ್ಟಾರ್ಟ್ ಆಗಿದೆ. ಸೊ ಯಾರಿಗೆಲ್ಲ ಆ ಒಂದು ಇಂಗ್ಲಿಷ್ ಗ್ರಾಮರ್ ಕೋರ್ಸ್ಗೆ ಜಾಯ್ನ್ ಆಗಬೇಕು, ಕ್ರ್ಯಾಶ್ ಕೋರ್ಸ್ಗೆ, ಈ ನಂಬರ್ಗೆ ಕಾಲ್ ಮಾಡ್ಬೋದು. 8884818983 ಈ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಸೊ ಟೆಲಿಗ್ರಾಮ್ ಅಲ್ಲಿ ಇರುತ್ತೆ ಕ್ಲಾಸಸ್ಸು. ಇದರ ಡ್ಯೂರೇಷನ್ 6 months ಇರುತ್ತೆ. ಇದ್ರ ಜೊತೆಗೆ PDFsನ ಸಹ ನಾವು ದೊರಕಿಸ್ಕೊಡ್ತೀವಿ. ಸೊ ಕ್ಲಾಸ್ PDF ಏನಿರುತ್ತೆ, ನೋಟ್ಸ್, ಇದನ್ನೆಲ್ಲ ನಾವು ನಿಮಗೆ ಕೊಡ್ತಾ ಇರ್ತೀವಿ. ಜೊತೆಗೆ ಹೋಮ್ವರ್ಕ್ಸ್. ಸೊ HYT ಮಾಡೆಲ್ ಅಲ್ಲಿ ಡಿವೈಸ್ ಆಗಿರುವಂತಹ ಈ ಒಂದು ಕೋರ್ಸ್ ಮಾಡ್ಯೂಲ್ ವೈಸ್ ಅಲ್ಲಿ ಡಿವೈಡ್ ಮಾಡಿರ್ತೀನಿ. ಸೊ ಈ ಒಂದು ಮಾಡ್ಯೂಲ್ ವೈಸ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಅಪ್ಪ ಅಂತ ಅಂದ್ರೆ, ಇದರಲ್ಲಿ 4 ಮಾಡ್ಯೂಲ್ಗಳು ಬರ್ತವೆ. ಮೊದಲನೇ ಮಾಡ್ಯೂಲ್ ಬಂದು ಕೋರ್ ಗ್ರಾಮರ್, ಎರಡನೇ ಮಾಡ್ಯೂಲ್ ಬಂದು ಸ್ಪೀಚ್, ಸೊ ಡೈರೆಕ್ಟ್ ಟು ಇಂಡೈರೆಕ್ಟ್ ಸ್ಪೀಚ್, ಈ ತರ ಎಲ್ಲ ಟ್ರಾನ್ಸ್ಫಾರ್ಮೇಶನ್ ಆಫ್ ಸೆಂಟೆನ್ಸಸ್ ಅನ್ನುವಂತಹ ಮಾಡ್ಯೂಲ್ ಬರುತ್ತೆ. ಸೊ ಈ ರೀತಿಯಾಗಿ ಡಿವೈಸ್ ಆಗಿರುವಂತಹ ಮಾಡ್ಯೂಲ್ ಬೇಸಿಸ್ ಮೇಲೆ HYT ಕ್ಲಾಸಸ್ ಇಂಗ್ಲಿಷ್ ಬೇಕಾದ್ರೆ ಈ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಸೊ ಇಂಗ್ಲಿಷ್ ಗ್ರಾಮರ್ನಲ್ಲಿ ಒಂದು ಟಾಪಿಕ್ ಇದೆ. ಸೊ ನನ್ನ ಮೊದಲನೇ ಮಾಡ್ಯೂಲ್ ಅಲ್ಲಿ ಕೋರ್ ಗ್ರಾಮರ್ ಅಂತ ನೀವೇನು ಕೇಳಿದ್ರಿ, ಅದರಲ್ಲಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅನ್ನುವಂಥದ್ದು 3ನೇ ಟಾಪಿಕ್. ಸೊ ಈ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ರೆ, ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲೇ 3 ಕ್ವೆಶನ್ ಕೇಳಿದ್ದಾರೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಲ್ಲಿ. ಅಂಡ್ ಇದರ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂದ್ರೆ ಏನೋ ದೊಡ್ಡದಾಗಿ ಅಂತ ಅನ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ, ಆ ಸೆಂಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಯಾವ್ದಪ್ಪ ಅಂತ ಕಂಡುಹಿಡಿಯಬೇಕು. ಸೊ ಸಬ್ಜೆಕ್ಟ್ ಅಂದ್ರೆ ಯಾರ ಬಗ್ಗೆ ಮಾತಾಡ್ತಾ ಇದೆ ಸೆಂಟೆನ್ಸ್, ಅಥವಾ ಯಾವುದರ ಬಗ್ಗೆ ಮಾತಾಡ್ತಾ ಇದೆ ಒಂದು ಸೆಂಟೆನ್ಸ್, ದಟ್ ಬಿಕಮ್ಸ್ ಮೈ ಸಬ್ಜೆಕ್ಟ್. ಅದು ನನ್ನ ಸಬ್ಜೆಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈ ಒಂದು ಸೆಂಟೆನ್ಸ್ ನೋಡಿ, ಇಲ್ಲಿ ಸ್ಪಾಟ್ ದ ಎರರ್ ಟೈಪ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು. ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಆರ್ ದಿ ಸೆಂಟ್ರಲ್ ಟ್ರೂತ್ ಆಫ್ ಅವರ್ ಎಕ್ಸಿಸ್ಟೆನ್ಸ್ ಅಂತ ಕೊಟ್ಟಿರುವಂತಹ ಒಂದು ಸೆಂಟೆನ್ಸ್. ಸೊ ಈ ಸೆಂಟೆನ್ಸ್ ಯಾವುದರ ಬಗ್ಗೆ ಮಾತಾಡ್ತಾ ಇದೆ, ಅಥವಾ ಯಾರ ಬಗ್ಗೆ ಮಾತಾಡ್ತಾ ಇದೆ, ಯಾವುದರ ಬಗ್ಗೆ ಮಾತಾಡ್ತಾ ಇದೆ? ಸರ್ವೈವಲ್ ಬಗ್ಗೆ ಮಾತಾಡ್ತಾ ಇದೆ, ಹೌದಾ? ಸರ್ವೈವಲ್. ಸೊ ಈ ಸರ್ವೈವಲ್ ಅನ್ನುವಂಥದ್ದು ನನ್ನ ಸಬ್ಜೆಕ್ಟ್. ಸರ್ವೈವ್ ಆಗಬೇಕು, ಬದುಕಬೇಕು. ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್. ಸೊ ಸ್ಟ್ರಾಂಗ್ ಇರೋರು ಬದುಕ್ತಾರೆ ಅಂತ ಅರ್ಥ. ಸೊ ಈ ಸರ್ವೈವಲ್ ಅನ್ನುವಂಥದ್ದು ನನ್ನ ಸಬ್ಜೆಕ್ಟ್. ಈ ಸರ್ವೈವಲ್ ಅನ್ನುವಂಥದ್ದು ನೌನು, ಹೌದಾ? ಒಂದು ಐಡಿಯಾ ಇದು. ಸೊ ಬದುಕಬೇಕು ಅನ್ನುವಂಥದ್ದು ಒಂದು ಐಡಿಯಾ, ಹಾಗಾಗಿ ಇದು ನಾಮಪದ ಆಗುತ್ತೆ. ಸರ್ವೈವಲ್ ಅನ್ನುವಂಥದ್ದು ಏಕವಚನದಲ್ಲಿ ಬಳಸ್ತೀವ, ಬಹುವಚನದಲ್ಲಿ ಬಳಸ್ತೀವ ಅಂತ ನೀವು ಯೋಚನೆ ಮಾಡಬೇಕು. ಯಾವ ಸರ್ವೈವಲ್ ಬಹುವಚನ ಆಗುತ್ತಾ? ಬಹುವಚನ ಆಗಲ್ಲ, ಏಕವಚನ ಆಗುತ್ತೆ. ಹಾಗಾಗಿ ನನ್ನ ವರ್ಬ್ ಏನಿದೆ, ವಾಟ್ ಈಸ್ ಮೈ ವರ್ಬ್ ಇಯರ್? ಆರ್. ಈ ಆರ್ ಅನ್ನುವಂಥದ್ದು ನನ್ನ ವರ್ಬ್, ಹೌದಾ? ದಿಸ್ ಈಸ್ ಮೈ ಕ್ರಿಯಾಪದ. ಈ ಕ್ರಿಯಾಪದ ಬಹುವಚನದಲ್ಲಿದೆ, ಹಾಗೆ ಸರ್ವೈವಲ್ ಅನ್ನುವಂಥದ್ದು ಏಕವಚನದಲ್ಲಿದೆ. ಇದು ಮ್ಯಾಚ್ ಆಗ್ತಿದ್ಯಾ? ಇಲ್ಲಿ ಏಕವಚನ ಇದೆ, ಇಲ್ಲಿ ಬಹುವಚನ ಇದೆ. ಸೊ ಹಾಗಾಗಿ ಇವೆರಡು ಮ್ಯಾಚ್ ಆಗ್ತಿಲ್ಲ, ಅಗ್ರಿ ಆಗ್ತಿಲ್ಲ. ಸಬ್ಜೆಕ್ಟು ಮತ್ತೆ ವರ್ಬು ಅಗ್ರಿ ಆಗ್ಬೇಕು ಯಾವಾಗ್ಲೂ. ನನ್ನ ಸಬ್ಜೆಕ್ಟ್ ಏಕವಚನದಲ್ಲಿದ್ರೆ ನನ್ನ ಕ್ರಿಯಾಪದ ಯಾವ ವಚನದಲ್ಲಿರ್ಬೇಕು? ಇಟ್ ಶುಡ್ ಬಿ ಇನ್ ಸಿಂಗ್ಯುಲರ್ ಫಾರ್ಮ್, ಅಂದ್ರೆ ಏಕವಚನದಲ್ಲೇ ಇರಬೇಕು. ಈ ವರ್ಬ್ ಕೂಡ ಏಕವಚನದಲ್ಲೇ ಇರಬೇಕು.
ಹಾಗಾಗಿ ಇಲ್ಲಿ ಆರ್ ಅನ್ನುವಂಥದ್ದು ಬರಲ್ಲ, ಈಸ್ ಅನ್ನುವಂಥದ್ದು ಬರುತ್ತೆ. ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಈಸ್ ದ ಸೆಂಟ್ರಲ್ ಟ್ರೂತ್. ಓಕೆ, ಸೊ ಸರ್ವೈವಲ್ ಆಫ್ ದಿ ಫಿಟೆಸ್ಟ್, ಆರ್ ಅನ್ನುವಂಥದ್ದು ತಪ್ಪಿದೆ. ಹಾಗಾಗಿ ಸರಿಯಾದ ಉತ್ತರ ಏನು? ಆಪ್ಷನ್ 2. ವೆರಿ ಸಿಂಪಲ್ ಪ್ರಶ್ನೆ. ಸೊ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಲ್ಲಿ ಕೆಲವೊಂದು ರೂಲ್ಸ್ ಇದಾವೆ, ಅದನ್ನ ತಿಳ್ಕೊಂಡ್ಬಿಟ್ರೆ ಈ ಒಂದು ಪ್ರಶ್ನೆಯನ್ನ ಸಾಲ್ವ್ ಮಾಡುವಂಥದ್ದು ಬಹಳ ಕಷ್ಟ ಏನಲ್ಲ, ತುಂಬಾ ಸರಳವಾಗಿ ಕೊಟ್ಟಿರುವಂತಹ ಪ್ರಶ್ನೆ ಇದು. ಸೊ ಇದಾದ್ಮೇಲೆ ಕ್ಲೋಸ್ ಟೆಸ್ಟ್ ಅಂತ ಇದೆ. ಸೊ ನನ್ನ 4ನೇ ಮಾಡ್ಯೂಲ್ ಅಲ್ಲಿ, ಸೊ ನನ್ನ ಸ್ಟೂಡೆಂಟ್ಸ್ಗೆ ಗೊತ್ತಿರುತ್ತೆ, 4ನೇ ಮಾಡ್ಯೂಲ್ ಅಲ್ಲಿ ನಾನು ಈ ವೊಕ್ಯಾಬ್ಯುಲರಿ ವರ್ಡ್ಸು ಜೊತೆಗೆ ಈ ಕ್ಲೋಸ್ ಟೆಸ್ಟು, ಪ್ಯಾರಾಗ್ರಾಫು, ಜಂಬಲ್ಡ್ ಸೆಂಟೆನ್ಸಸ್ಸು ಇದನ್ನೆಲ್ಲ ನಾನು ಹೇಳ್ಕೊಡ್ತಾ ಇರ್ತೀನಿ. ಸೊ ಈ ಒಂದು ಕ್ಲೋಸ್ ಟೆಸ್ಟ್ ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳಿದ್ದಾರೆ. ಯಾರ ಬಗ್ಗೆ ಕೇಳಿದ್ದಾರೆ ಅಂತಂದ್ರೆ ರಾಜಾ ರವಿವರ್ಮ ಬಗ್ಗೆ ಕೇಳಿದ್ದಾರೆ. ಸೊ ಈ ರಾಜಾ ರವಿವರ್ಮ ಅನ್ನೋರು ಹಿ ವಾಸ್ ಅ ಪೇಂಟರ್, ಒಂದು ಆರ್ಟಿಸ್ಟ್ ಅವರು. ಸೊ ಅವ್ರ ಬಗ್ಗೆ ಕೇಳಿರುವಂತಹ ಪ್ಯಾಸೇಜ್ ನಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ರೂಪದಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿದು. ಸೊ ಇಲ್ಲಿ ಬಾರ್ನ್ ಡ್ಯೂರಿಂಗ್ ಅ ಪಿವೋಟಲ್ ಎರಾ ಇನ್ ದ ಫಾರ್ಮೇಶನ್ ಆಫ್ ಮಾಡರ್ನ್ ಇಂಡಿಯನ್ ಐಡೆಂಟಿಟಿ. ಸೊ ಮೊದಲನೇ ಸೆಂಟೆನ್ಸ್ ಏನ್ ಹೇಳ್ತಾ ಇದೆ ಅದರಲ್ಲೇ ನಮ್ಗೆ ಇಲ್ಲಿನ ಕ್ಲೂ ಗೊತ್ತಾಗುತ್ತೆ. ಯಾವ ರೀತಿ ಕ್ಲೂ ಗೊತ್ತಾಗುತ್ತೆ ಅಂತಂದ್ರೆ, ಈ ರಾಜಾ ರವಿವರ್ಮ ಅನ್ನೋರು ಯಾವ ಕಾಲದಲ್ಲಿ ಹುಟ್ಟಿದ್ರು ಅಂತ ಅಂದ್ರೆ ಈ ಒಂದು ಮಾಡರ್ನ್ ಇಂಡಿಯನ್ ಐಡೆಂಟಿಟಿ ಸ್ಟಾರ್ಟ್ ಆಗುವಂತಹ ವೇಳೆಯಲ್ಲಿ ಜನಿಸಿದ್ರು. ಸೊ ಇವಾಗ ಹೊಸದಾಗಿ ಏನೋ ಸ್ಟಾರ್ಟ್ ಆಗ್ತಾ ಇದೆ ಅಂತಂದ್ರೆ ಅದು ಎಲ್ಲರಿಗೂ ಗೊತ್ತಾಗ್ಬೇಕಲ್ವಾ? ಸೊ ಎಲ್ಲಾ ಜನಗಳಿಗೂ ಗೊತ್ತಾಗ್ಬೇಕು. ಹಾಗಾಗಿ ರಾಜಾ ರವಿವರ್ಮ ಪ್ಲೇಡ್ ಅ ಕ್ರೂಷಿಯಲ್ ರೋಲ್ ಇನ್ ಡೆಮೋಕ್ರಟೈಸಿಂಗ್. ಇಲ್ಲಿದೆ ಡೆಮೋಕ್ರಟೈಸಿಂಗ್ ಅಂದ್ರೆ ಎಲ್ಲರಿಗೂ ತಲುಪಿಸ್ಬೇಕು ಆ ಒಂದು ಪೇಂಟಿಸ್ಟ್ ಅಥವಾ ಆರ್ಟ್ ಫಾರ್ಮ್ ಅನ್ನ ಎಲ್ಲಾ ಜನಗಳಿಗೂ ತಲುಪಿಸೋದ್ರಲ್ಲಿ ಇವರು ಯಾವ ಪಾತ್ರ ವಹಿಸಿದ್ರು? ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸಿದ್ರು ಅಂತ ಅರ್ಥ. ಸೊ ಇಲ್ಲಿ ಈ ಡ್ಯೂರಿಂಗ್ ಅ ಪಿವೋಟಲ್ ಎರಾ ಇನ್ ದ ಫಾರ್ಮೇಶನ್ ಆಫ್ ಮಾಡರ್ನ್ ಇಂಡಿಯನ್ ಐಡೆಂಟಿಟಿ ಅನ್ನುವಂಥದ್ದು ಒಂದು ಕ್ಲೂ ಅನ್ನ ಕೊಡ್ತಾ ಇದೆ, ಇಲ್ಲಿ ಡೆಮೋಕ್ರಟೈಸಿಂಗ್ ಬರಬೇಕು ಅಂತ. ಸೊ ಕ್ಲೋಸ್ ಟೆಸ್ಟ್ ಅಲ್ಲಿ ಯಾವಾಗಲೂ ರ್ಯಾಂಡಮ್ ಆಗಿ ಕೊಡಲ್ಲ, ಅಲ್ಲಿ ಒಂದು ಲಾಜಿಕ್ ಇರುತ್ತೆ. ಆ ಲಾಜಿಕ್ ಅನ್ನ ನಾವು ಹಿಡಿಬೇಕು. ಆ ಲಾಜಿಕ್ ಅನ್ನ ಯಾವ ರೀತಿ ಹಿಡಿಬೇಕು ಅನ್ನೋದನ್ನ ನಾವು ನಮ್ಮ ಕ್ಲಾಸ್ನಲ್ಲಿ ಕಲಿಯೋಣ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿ. His dash descriptions captured the everyday beauty of the subcontinent. ಸೊ ಇವಾಗ ಯಾರ ಬಗ್ಗೆ ವರ್ಣಿಸ್ತಾ ಇದ್ದಾರೆ? ಅವರು ಯಾವ ರೀತಿ ಡಿಸ್ಕ್ರಿಪ್ಷನ್ಸ್ ನ ಕೊಡ್ತಿದ್ರು ನಮ್ಮ ಇಂಡಿಯನ್ ಸಬ್ ಕಾಂಟಿನೆಂಟ್ ಬಗ್ಗೆ ಮತ್ತೆ ಮೈಥಾಲಜಿ ಬಗ್ಗೆ. ಸೊ ಯಾವ ರೀತಿಯಾದಂತಹ ಡಿಸ್ಕ್ರಿಪ್ಷನ್ಸ್ ಕೊಡ್ತಿದ್ರು? ಈ ತರ ಡಿಸ್ಕ್ರಿಪ್ಷನ್ಸ್ ಅಂತ ಬಂದಾಗ ನಾವು ಬಳಸುವಂತಹ ಪದ ಯಾವುದು? ವಿವಿಡ್ ಅನ್ನುವಂಥದ್ದು. ಯಾವುದು? ವಿವಿಡ್. ಸೊ ವಿವಿಡ್ ಅನ್ನುವಂತಹ ಪದನ ನಾವು ಬಳಸ್ತೀವಿ. ಯಾಕೆ? ಬಿಕಾಸ್ ಆ ವರ್ಣನೆ ಮಾಡ್ತಾ ಇರುವಂಥದ್ದು, ಅವರ ಆರ್ಟ್ ಫಾರ್ಮ್ ಅನ್ನ ವರ್ಣನೆ ಮಾಡ್ತಾ ಇರುವಂಥದ್ದಕ್ಕೆ ವಿವಿಡ್ ಅಂತ ಕರಿತೀವಿ. ಅದೇ ರೀತಿ ನಾವು ವಿವೇಶಿಯಸ್ ಅನ್ನೋದ್ರೆ ಏನು ಅಂತ ಕೂಡ ನಾವು ತಿಳ್ಕೊಬೇಕಾಗುತ್ತೆ. ಸೊ ವಿವಿಡ್ ಇಲ್ಲಿ ಕರೆಕ್ಟು. ವಿವೇಶಿಯಸ್ ಅಂತ ಅಂದ್ರೆ ಈಸ್ ಅ ವಿವೇಶಿಯಸ್ ಪರ್ಸನ್. ವಿವೇಶಿಯಸ್ ಅಂದ್ರೆ ಏನು? ಈಸ್ ಅ ವೆರಿ ಎನರ್ಜೆಟಿಕ್ ಪರ್ಸನ್ ಅಂತ ಅರ್ಥ. ವಿವೇಶಿಯಸ್ ಅಂದ್ರೆ ವೆರಿ ಎನರ್ಜೆಟಿಕ್. ಓಕೆ, ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಿಮಗೆ, ವೊಕ್ಯಾಬ್ಯುಲರಿ ವರ್ಡ್ಸ್ನ ನಾವು ಬಯಾಟ್ ಮಾಡೋಕ್ಕಾಗಲ್ಲ. ಯಾಕಂತ ಅಂದ್ರೆ ಇಂಗ್ಲಿಷ್ ಅನ್ನುವಂಥದ್ದು ಒಂದು ಸಮುದ್ರ. ಸೊ ಎಷ್ಟು ಪದಗಳಂತ ಬಯಾಟ್ ಮಾಡ್ತೀರಾ? ಸೊ ಇವಾಗ ನಾವು ಏನು ಮಾಡ್ಬೇಕಂತ ಅಂದ್ರೆ, ನಾವು ಯಾವುದೇ ಬುಕ್ ಓದಿ, ಯಾವುದೇ ಮೂವಿ ನೋಡಿ, ಯಾವುದೇ ಸಾಂಗ್ನ ಕೇಳಿ, ನಿಮ್ಗೆ ಯಾವುದಾದ್ರೂ ಒಂದು ಪದ ಹೊಸದು ಅನಿಸ್ತಾ ಅದು ನಿಮ್ಮ ಬುಕ್ಕಿಗೆ ಹೋಗ್ಬೇಕು. ಯಾವ ಥರ ಹೋಗ್ಬೇಕಪ್ಪ ಅಂತಂದ್ರೆ, ಒಂದು ಟೇಬಲ್ನ ಮಾಡ್ಬೇಕು ನೀವು. ಸೊ ಈ ರೀತಿಯಾಗಿ ಒಂದು ಟೇಬಲ್ನ ಮಾಡಬೇಕು. ಏನಿರುತ್ತೆ ಈ ಟೇಬಲ್ನಲ್ಲಿ ಅಂತಂದ್ರೆ, ನಿಮಗೆ ಗೊತ್ತಿಲ್ಲದೆ ಇರುವಂತಹ ಪದ ಇಲ್ಲಿರುತ್ತೆ, ವರ್ಡ್ ಇಲ್ಲಿರುತ್ತೆ. ಒಂದು ಪದನ ನೀವು ಬರಿತೀರಾ. ಫಾರ್ ಎಕ್ಸಾಂಪಲ್, ಇವಾಗ ವಿವೇಶಿಯಸ್ ಅನ್ನುವಂಥದ್ದು ಒಂದು ಪದ ಅಲ್ವಾ? ಸೊ ಇವಾಗ ನೀವೇನ್ ಮಾಡಬೇಕು, ನಿಮ್ಮ ನೋಟ್ಬುಕ್ ಅಲ್ಲಿ ವಿವೇಶಿಯಸ್ ಅಥವಾ ವಿವೇಶಿಯಸ್ ಎರಡು ಬರ್ಕೋತೀರಾ. ಸೊ ವಿವೇಶಿಯಸ್ ಅಂತ ಬರ್ಕೋತೀರಾ. ಅದರ ಮೀನಿಂಗ್ ಅನ್ನ ಬರಿತೀರಾ. ವಿವಿಡ್ ಅಂದ್ರೆ ಏನು? ವಿವಿಡ್ ಅಂದ್ರೆ ತುಂಬಾ ಆಕರ್ಷಕವಾದಂತಹ ಡಿಸ್ಕ್ರಿಪ್ಷನ್ ಅಂತ ಅರ್ಥ. ವಿವಿಡ್ ತುಂಬಾ ಪ್ರಾಕ್ಟಿಕಲ್ ಆಗಿ ಹೆಂಗಿರುತ್ತೋ ಹಂಗೆ, ಅಷ್ಟು ಚೆನ್ನಾಗಿ ಅಂತ ಅರ್ಥ ವಿವಿಡ್ ಅಂತ ಅಂದ್ರೆ. ವಿವೇಶಿಯಸ್ ಅಂತ ಅಂದ್ರೆ ಎನರ್ಜೆಟಿಕ್ ಪರ್ಸನ್ ಅಂತ ಅರ್ಥ.
ಹಾಗೆ ಸಿನಾನಿಮ್ಸ್. ವಿವಿಡ್ಗೆ ಬ್ಯೂಟಿಫುಲ್ ಆಗುತ್ತೆ ಸಿನಾನಿಮ್. ಅದೇ ತರ ವಿವೇಶಿಯಸ್ಗೆ ಎನರ್ಜೆಟಿಕ್ ಅಥವಾ ಚಾರ್ಮಿಂಗ್ ಅಂತ ಕೂಡ ನಾವು ಕರಿಬಹುದು. ಹಾಗೆ ಇಲ್ಲಿ ಆಂಟೋನಿಮ್ಸ್ ಅಂದ್ರೆ ಸಮನಾರ್ಥಕ ಪದ, ವಿರುದ್ಧಾರ್ಥಕ ಪದ ಬರ್ಕೋತೀರಾ. ಸೊ ಈ ರೀತಿ ಮಾಡೋದ್ರಿಂದ ನಿಮ್ಮ ವೊಕ್ಯಾಬುಲರಿ ಅನ್ನುವಂಥದ್ದು ದಿನೇ ದಿನೇ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಒಂದು ದಿನ ಕುತ್ಕೊಂಡು ನಾನು 200 ವರ್ಡ್ಸ್ ಓದ್ಬಿಡ್ತೀನಿ, ಇವೆಲ್ಲ ಆಗಲ್ಲ. ಯಾವಾಗ ನಾವು ಕಂಟಿನ್ಯೂಸ್ ಆಗಿ ಎಫರ್ಟ್ಸ್ ಹಾಕ್ತೀವಿ ಅವಾಗ ನಾವು ಸಕ್ಸಸ್ನ ಕಾಣ್ಬೋದು. ಓಕೆ, ಸೊ ಎವ್ರಿ ಡೇ ಇಂಪ್ರೂವ್ಮೆಂಟ್ ಆದಾಗ ಇಟ್ ಈಸ್ ಆಲ್ ಅಬೌಟ್ ಇನ್ಕ್ರಿಮೆಂಟಲ್ ಇಂಪ್ರೂವ್ಮೆಂಟ್. ಇನ್ಕ್ರಿಮೆಂಟಲ್ ಇಂಪ್ರೂವ್ಮೆಂಟ್ ಅಂದ್ರೆ ಏನು? ನಾನು ನಿನ್ನೆಗಿಂತ ಇವತ್ತು ಇನ್ನೂ ಇಂಪ್ರೂವ್ ಆಗಿದ್ದೀನಿ. ಸೊ ಇವತ್ತಿಗಿಂತ ನಾಳೆ ಇನ್ನಷ್ಟು ಇಂಪ್ರೂವ್ ಆಗ್ತೀನಿ, ನಾಳೆಗಿಂತ ನಾಡಿದ್ದು ಇನ್ನಷ್ಟು ಇಂಪ್ರೂವ್ ಆಗ್ತೀನಿ. ಸೊ ಒಂದೇ ದಿನ ಕುತ್ಕೊಂಡು ನಾನು 300 ಪದಗಳನ್ನ ಬಯಾಟ್ ಮಾಡ್ಬಿಡ್ತೀನಿ, ಇದೆಲ್ಲ ಕಷ್ಟ. ಆಯ್ತಾ? ಇಟ್ ಈಸ್ ಆಲ್ ಅಬೌಟ್ ಇನ್ಕ್ರಿಮೆಂಟಲ್ ಇಂಪ್ರೂವ್ಮೆಂಟ್. ಸೊ ಒಂದೊಂದು ದಿನ ಒಂದೊಂದು ಹೆಜ್ಜೆನೇ ಇಡಬೇಕು. ಸೊ ಈ ತರ ಮಾಡೋದ್ರಿಂದ ನಿಮ್ಮ ವೊಕ್ಯಾಬುಲರಿ ಸ್ಲೋ ಆಗಿ ಬಿಲ್ಡ್ ಆಗುತ್ತೆ. ಓಕೆ, ಸೊ ಅದಾದ್ಮೇಲೆ ನೆಕ್ಸ್ಟ್ ಪ್ರಶ್ನೆ ಏನಿದೆ, ಮೇಕಿಂಗ್ ದ ಡಿವೈನ್ ಅಂಡ್ ಮಿಥಿಕಲ್ ಡ್ಯಾಶ್ ಟು ಅ ವೈಡರ್ ಆಡಿಯನ್ಸ್. ಇಲ್ಲಿ ನೋಡಿ ಲಾಜಿಕ್, ವೈಡರ್ ಆಡಿಯನ್ಸ್ ಅಂತ ಇದೆ. ಸೊ ವೈಡರ್ ಆಡಿಯನ್ಸ್ ಅಂತ ಅಂದ್ರೆ ಜಾಸ್ತಿ ಜನಕ್ಕೆ ತಲುಪಿಸ್ಬೇಕು ಅಂತ ಅರ್ಥ. ಜಾಸ್ತಿ ಜನಕ್ಕೆ ತಲುಪಿಸಬೇಕು ಅಥವಾ ಜಾಸ್ತಿ ಜನಕ್ಕೆ ಸಿಗಬೇಕು ಅಂದ್ರೆ ಇಂಗ್ಲಿಷ್ನಲ್ಲಿ ನಾವು ಆಕ್ಸೆಸೆಬಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಆಕ್ಸೆಸಬಲ್. ಸೊ ತುಂಬಾ ಜನಕ್ಕೆ, ಸಾಕಷ್ಟು ಜನಗಳಿಗೆ ಸಿಗ್ಬೇಕದು. ಸೊ ತಮ್ಮ ಕೈಗೆ ಎಟಕ್ಬೇಕದು. ಇದನ್ನ ನಾವು ಆಕ್ಸೆಸಿಬಲ್ ಅಂತ ಕರಿತೀವಿ. ಓಕೆ, ಸೊ ಇದಾದ್ಮೇಲೆ ಬರುವಂಥದ್ದು ನೆಕ್ಸ್ಟ್, ಇದು ವರ್ಮಾಸ್ ಇನ್ಫ್ಲೂಯೆನ್ಸ್ ಆನ್ ದ ಡ್ಯಾಶ್ ಆರ್ಟ್ಸ್. ಸೊ ಈ ರೈಟಿಂಗ್ಗೆ ಅಥವಾ ಪೇಂಟಿಂಗ್ಗೆ, ಡ್ಯಾನ್ಸ್ಗೆ, ಸಿಂಗಿಂಗ್ಗೆ ನಾವು ಏನಂತ ಕರಿತೀವಿ? ವಿಜುವಲ್ ಆರ್ಟ್ಸ್. ನೋಡಕ್ಕಾಗುವಂಥದ್ದು. ಸೊ ನಾವು ನೋಡ್ತಿದೀವಲ್ವಾ, ಪೇಂಟಿಂಗ್ ಆಗಿರ್ಬೋದು ಅಥವಾ ವಯರ್ ಆರ್ಟ್ ಆಗಿರ್ಬೋದು, ಇವೆಲ್ಲನೂ ನಾವು ಏನಂತ ಕರಿತೀವಿ? ವಿಜುವಲ್ ಆರ್ಟ್ಸ್. ಡ್ಯಾನ್ಸಿಂಗ್ ಕೂಡ, ಡ್ಯಾನ್ಸಿಂಗ್ನ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತಾನೂ ಕರೀತಾರೆ. ಬಟ್ ವಿಜುವಲ್ ಆರ್ಟ್ಸ್ ಅಂದ್ರೆ ಕಣ್ಣಿಂದ ನೋಡಕ್ಕೆ ಆಗುವಂತಹ ಕಲೆ ಪ್ರದರ್ಶನ. ಓಕೆ, ಸೊ ಇಂತಹ ಇದರಲ್ಲಿ ಈ ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ಯಾವ್ದು ಬರುತ್ತೆ? ವಿಜುವಲ್ ಆರ್ಟ್ಸ್ ಅನ್ನೋದು ಬರುತ್ತೆ. ವಿಜುವಲ್ ಆರ್ಟ್ಸ್ ದಟ್ ಎಕ್ಸ್ಟೆಂಡ್ಸ್ ಬಿಯಾಂಡ್ ದಿ ಕ್ಯಾನ್ವಾಸ್. ಅವರು ಪೇಂಟ್ ಮಾಡ್ತಿದ್ದಂತಹ ಪೇಪರ್ಗೆ ಮಾತ್ರ ಸೀಮಿತವಾಗಿರಲಿಲ್ಲ ಅವರ ಕಲೆ, ಅದಕ್ಕಿಂತ ಮೀರಿತ್ತು ಅನ್ನುವಂತಹ ಅರ್ಥನ ಕೊಡ್ತಾ ಇದೆ ಈ ಒಂದು ಸೆಂಟೆನ್ಸ್. ಸೊ ಇಲ್ಲಿ ಬರಬೇಕಾಗಿರುವಂಥದ್ದು ವಿಜುವಲ್ ಆರ್ಟ್ಸ್ ಅಂತ. ಸೊ ಸ್ಟೇಟ್ಮೆಂಟ್ ಆಪ್ಷನ್ಸ್ನ ನೋಡೋಣ. ಆಪ್ಷನ್ಸು ಅದೇ ಇರುತ್ತೆ ಅಂತ ಭಾವಿಸ್ತೀನಿ. ಎಸ್, ವಿಷನರಿ, ಪ್ರೀಶಿಯಸ್, ಮಿಥಿಕಲ್, ವಿಜುವಲ್. ಸೊ ವಿಜುವಲ್ ಆರ್ಟ್ಸ್ಗೆ, ಈ ಪೇಂಟಿಂಗ್ ಅನ್ನುವಂಥದ್ದು ವಿಜುವಲ್ ಆರ್ಟ್ಸ್ಗೆ ಸಂಬಂಧಪಡುವಂತಹ ಒಂದು ಕಲೆ. ಹಾಗಾಗಿ ವಿಜುವಲ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, ರೀಡ್ ದ ಸೆಂಟೆನ್ಸಸ್ ಗಿವನ್ ಬಿಲೋ ಕೇರ್ಫುಲಿ ಅಂಡ್ ಐಡೆಂಟಿಫೈ ದ ಎರರ್ನಿಯಸ್ ಸೆಂಟೆನ್ಸ್ ಅಮಾಂಗ್ ದೆಮ್. ಸೊ ನಾವಿಲ್ಲಿ ಎಲ್ಲಿ ತಪ್ಪಿದೆ ಅನ್ನುವಂಥದ್ದನ್ನ ಕಂಡುಹಿಡಿಬೇಕಷ್ಟೇ. ಸೊ ತಪ್ಪೆಲ್ಲಿದೆ? ಅಗೇನ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಲ್ಲಿ ಬಂದಿರುವಂತಹ ಪ್ರಶ್ನೆ ಇದು. ಸೊ ನನ್ನ 3ನೇ ಕ್ಲಾಸ್ನಲ್ಲಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಲ್ಲಿ ನಾನು ಯಾವಾಗಲೂ ಏನು ಹೇಳ್ತಾ ಇದ್ದೆ? ವಿತ್ ಅಥವಾ ಟುಗೆದರ್ ವಿತ್ ಅಂದ್ರೆ ಜೊತೆಯಲ್ಲಿ ಅಂತ ಅರ್ಥ ಕೊಡುವಂತಹ ವಾಕ್ಯಗಳು, ಜೊತೆಯಲ್ಲಿ ಅಂತ ಅರ್ಥ ಕೊಡುವಂತಹ ಪದಗಳು. ಸೊ ಈ ಒಂದು ಸೆಂಟೆನ್ಸ್ನ ನೋಡಿ, ದ ಸೆಲೆಬ್ರಿಟಿ ವಿತ್ ಅರ್ ಟೀಮ್. ಇದರ ಅರ್ಥ ಏನು? ಸೊ ಸೆಲೆಬ್ರಿಟಿ ಜೊತೆಗೆ ಅವರ ಟೀಮು, ಹೌದಾ? ಸೊ ಜೊತೆಗೆ ಅಂತ ಅರ್ಥ ಕೊಡ್ತಿದೆ. ಯಾವಾಗ್ಲೂ ಜೊತೆಗೆ ಅಂತ ಅರ್ಥ ಕೊಟ್ರೆ, ಜೊತೆಗೆ ಅಂತ ಅರ್ಥವನ್ನ ಕೊಡುವಂತಹ ಸೆಂಟೆನ್ಸ್ ಯಾವ ಸಬ್ಜೆಕ್ಟ್ಗೆ ಮ್ಯಾಚ್ ಆಗಬೇಕು? ನನ್ನ ಕ್ರಿಯಾಪದ ಅಂತ ಹೇಳ್ಕೊಟ್ಟಿದ್ದೆ, ಸೆಲೆಬ್ರಿಟಿ ಎನ್ನುವಂಥದ್ದಕ್ಕೆ ಮ್ಯಾಚ್ ಮಾಡಬೇಕು. ಇಲ್ಲಿ ಸೆಲೆಬ್ರಿಟಿ ಮುಖ್ಯ, ಟೀಮ್ ಅಲ್ಲ, ಸೆಲೆಬ್ರಿಟಿ ಮುಖ್ಯ. ಹಾಗಾಗಿ ನನ್ನ ಕ್ರಿಯಾಪದ ಏನಿದೆ, ಹ್ಯಾವ್ ಬೀನ್ ಇನ್ವೈಟೆಡ್ ಅನ್ನುವಂಥದ್ದು ಯಾವುದಕ್ಕೆ ಮ್ಯಾಚ್ ಆಗಬೇಕು? ಸೆಲೆಬ್ರಿಟಿಗೆ ಮ್ಯಾಚ್ ಆಗಬೇಕು. ಇಲ್ಲಿ ಸೆಲೆಬ್ರಿಟಿ ಅಂತ ಇದೆ, ಹೌದಾ? ಸೆಲೆಬ್ರಿಟಿ ಅಂದ್ರೆ ಯಾವ ವಚನದಲ್ಲಿದೆ? ಸೆಲೆಬ್ರಿಟೀಸ್ ಅಂತ ಇದೀವಾ? ಇಲ್ಲ, ಸೆಲೆಬ್ರಿಟಿ. ಸೊ ಹಾಗಾಗಿ ಇದು ಏಕವಚನದಲ್ಲಿದೆ.
ಹಾಗಾಗಿ ನನ್ನ ಕ್ರಿಯಾಪದ ಯಾವ ರೂಪದಲ್ಲಿರಬೇಕು? ಏಕವಚನದಲ್ಲಿರಬೇಕು. ಬಟ್ ಇಲ್ಲಿರುವಂಥದ್ದು ಹ್ಯಾವ್ ಅನ್ನುವಂಥದ್ದನ್ನ ನಾವು ಯಾವಾಗ ಬಳಸ್ತೀವಿ? ಯಾವಾಗ ಬಹುವಚನದಲ್ಲಿ ನಾವು ಬಳಸ್ತೀವಿ. ಈ ಹ್ಯಾವ್ ಅನ್ನುವಂಥದ್ದು ಬಹುವಚನ ಆಗತ್ತೆ. ಹಾಗಾಗಿ ಇಲ್ಲಿ ಹ್ಯಾವ್ ಬರಂಗಿಲ್ಲ, ಹ್ಯಾಸ್ ಬರಬೇಕು. ಏನ್ ಬರಬೇಕು? ಹ್ಯಾಸ್ ಅನ್ನುವಂಥದ್ದು ಏಕವಚನ. ಸೊ ಸೆಲೆಬ್ರಿಟಿ ಅನ್ನುವಂಥದ್ದು ಏಕವಚನ, ಹ್ಯಾಸ್ ಅನ್ನುವಂಥದ್ದು ಏಕವಚನ. ಹ್ಯಾವ್ ಬರಂಗಿಲ್ಲ, ಹ್ಯಾಸ್ ಬರಬೇಕು. ಹಾಗಾಗಿ ಸರಿಯಾದ ಉತ್ತರ ಯಾವುದು? ಇದರಲ್ಲಿ ತಪ್ಪಿದೆ. ಹಾಗಾಗಿ ಆಪ್ಷನ್ ಎ ಕರೆಕ್ಟು. ಯಾಕೆ? ಬಿಕಾಸ್ ನಾವು ಹುಡುಕ್ಬೇಕಾಗಿರುವಂಥದ್ದು ಯಾವ ಸೆಂಟೆನ್ಸ್ ಅಲ್ಲಿ ತಪ್ಪಿದೆ ಅಂತ ಅಲ್ವಾ. ಹಾಗಾಗಿ ಈ ಒಂದು ಫಸ್ಟ್ ಸೆಂಟೆನ್ಸ್ ಅಲ್ಲಿ ತಪ್ಪಿದೆ, ಎರರ್ ಇದೆ. ಅರ್ಥ ಆಯ್ತಾ? ಎಸ್. ಸೊ ಇದಕ್ಕೆ ಇನ್ನೊಂದು ಶಾರ್ಟ್ ಕಟ್ ಟ್ರಿಕ್ನ ಕೂಡ ನಾನು ಹೇಳ್ಕೊಟ್ಟಿದ್ದೆ ನಮ್ಮ ಸ್ಟೂಡೆಂಟ್ಸ್ಗೆ. ಏನಪ್ಪಾ ಅಂತ ಅಂದ್ರೆ, ಯಾವಾಗೆಲ್ಲ 2 ಕಾಮ ಇರುತ್ತೆ, ಆ 2 ಕಾಮದ ಮಧ್ಯದಲ್ಲಿರುವಂತಹ ವರ್ಡ್ಸ್ನ ಒಡೆದಾಕ್ಬಿಡ್ಬೇಕು. ಏನ್ ಮಾಡಬೇಕು? ಒಡೆದಾಕ್ಬಿಡ್ಬೇಕು, ಸ್ಕ್ರಾಚ್ ಮಾಡಬೇಕು. ದ ಸೆಲೆಬ್ರಿಟಿ ಹ್ಯಾವ್ ಬೀನ್ ಇನ್ವೈಟೆಡ್ ಅಂತ ಕರಿತೀವ ನಾವು. ಸೆಲೆಬ್ರಿಟಿ ಅನ್ನುವಂಥದ್ದು ಏಕವಚನ, ಹಾಗಾಗಿ ಹ್ಯಾವ್ ಅನ್ನುವಂಥದ್ದು ಬಹುವಚನ ಆಗಿರುತ್ತೆ. ಇಲ್ಲಿ ಏಕವಚನ ಇದೆ, ಇಲ್ಲಿ ಬಹುವಚನ ಇದೆ. ಹಾಗಾಗಿ ಇದು ತಪ್ಪು. ಶಾರ್ಟ್ಕಟ್, ಈಸಿಯಾಗಿ ನಾವು ಆನ್ಸರ್ ಸಾಲ್ವ್ ಮಾಡ್ಬಿಡ್ಬೋದು. ಹೌದಾ? ಬಟ್ ಹಂಗೆ ಅದೇ ತರ ನಾವು ಇನ್ನ 3 ಆಪ್ಷನ್ಸ್ ಕೂಡ ಅನಲೈಸ್ ಮಾಡೋಣ. ಸಚಿನ್ ವಾಸ್ ಇಂಟ್ರೆಸ್ಟೆಡ್ ವಿತ್ ದಿ ಅಪೀಲ್ ಟಾಸ್ಕ್ ಆಫ್ ಚೇಸಿಂಗ್ ಅ ಹ್ಯೂಜ್ ಟಾರ್ಗೆಟ್. ಇಲ್ಲಿ ಎಲ್ಲಾನು ಕರೆಕ್ಟ್ ಆಗಿದೆ. ಸಚಿನ್ ವಾಸ್ ಅಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಇಂಟ್ರೆಸ್ಟೆಡ್ ಇದು ಕೂಡ ಪಾಸ್ಟ್ ಟೆನ್ಸ್. ವಿತ್ ದಿ ಅಪೀಲ್ ಟಾಸ್ಕ್ ಆಫ್ ಚೇಸಿಂಗ್ ಅ ಹ್ಯೂಜ್ ಟಾರ್ಗೆಟ್. ಸೊ ಸಚಿನ್ ಅವರು ಯಾವ ರೀತಿಯಾದಂತಹ ಚಾಲೆಂಜ್ನ ಸ್ವೀಕರಿಸಿದ್ರು ಅಥವಾ ಅವ್ರಿಗೆ ಯಾವ ರೀತಿಯಾದಂತಹ ಜವಾಬ್ದಾರಿ ಇತ್ತು ಅಂತಂದ್ರೆ, ಹ್ಯೂಜ್ ಟಾರ್ಗೆಟ್ನ ಚೇಸ್ ಮಾಡೋದಕ್ಕೆ ಅವರೇ ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸಬೇಕಾಗಿತ್ತು. ಓಕೆ. ದ ನಂಬರ್ ಆಫ್ ಪೀಪಲ್ ಅಪ್ಲೈಯಿಂಗ್ ಫಾರ್ ದಿ ಪೋಸ್ಟ್ ಈಸ್ ವೆರಿ ಲಾರ್ಜ್. ಇದು ಕೂಡ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ಗೆ ಸೇರುವಂಥದ್ದು. ಇಲ್ಲಿ ನೋಡಿ, ದ ನಂಬರ್ ಆಫ್ ಪೀಪಲ್, ಇಲ್ಲಿ ಸಬ್ಜೆಕ್ಟ್ ಯಾವುದು? ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ? ಜನರ ಬಗ್ಗೆ ಮಾತಾಡ್ತಿಲ್ಲ. ಜನರ ನಂಬರ್, ದಿ ನಂಬರ್ ಅನ್ನುವಂಥದ್ದು ಇದು ನನ್ನ ಸಬ್ಜೆಕ್ಟ್. ಸೊ ಇದು ನನ್ನ ಸಬ್ಜೆಕ್ಟ್ ಆದ್ರೆ ಈಸ್ ಇದು ನನ್ನ ವರ್ಬ್ ಆಗುತ್ತೆ. ಸೊ ನಂಬರ್ ಅನ್ನುವಂಥದ್ದು ಏಕವಚನನ ಬಹುವಚನನ? ಆಬ್ವಿಯಸ್ಲಿ ಏಕವಚನ, ಸಿಂಗ್ಯುಲರ್ ಫಾರ್ಮ್. ಹಾಗೆ ಈಸ್ ಅನ್ನುವಂಥದ್ದು ಏಕವಚನ. ಹಾಗಾಗಿ ಮ್ಯಾಚ್ ಆಗ್ತಿದ್ಯಾ? ಈಸ್ ಅನ್ನುವಂಥದ್ದು ನಂಬರ್, ಇದು ಕೂಡ ಏಕವಚನ, ಇದು ಕೂಡ ಏಕವಚನ, ಎರಡು ಮ್ಯಾಚ್ ಆಗ್ತಾ ಇದೆ. ಹಾಗಾಗಿ ಇದು ಸರಿಯಾಗೇ ಇದೆ. ಈ ಒಂದು ಸೆಂಟೆನ್ಸ್ ಸರಿಯಾಗೇ ಇದೆ, ಎಲ್ಲೂ ತಪ್ಪಿಲ್ಲ. ಅಂಟಿಲ್ he tells the truth we will not let him go. ಇದರಲ್ಲಿ ಕಂಡೀಷನಲ್ ಸೆಂಟೆನ್ಸಸ್ ಅಂತ ಕರಿತೀವಿ. ಅವನು ಎಲ್ಲಿವರೆಗೂ ಸತ್ಯ ಹೇಳಲ್ಲ ಅಲ್ಲಿವರೆಗೂ ನಾವು ಅವನಿಗೆ ಹೋಗಕ್ ಬಿಡಲ್ಲ ಅಂತ ಅರ್ಥ ಕೊಡ್ತಿದೆ, ವಿಚ್ ಈಸ್ ವೆರಿ ಟ್ರೂ. ಇದು ಕೂಡ ಸರಿಯಾಗೇ ಇದೆ. ಸೊ ಈ 3 ಸೆಂಟೆನ್ಸ್ ಕರೆಕ್ಟ್ ಆಗಿರೋದ್ರಿಂದ ತಪ್ಪಾದ ಸೆಂಟೆನ್ಸ್ ಆಪ್ಷನ್ ಎ, ಆಪ್ಷನ್ 1 ಅಲ್ಲಿ ತಪ್ಪಿದೆ ಅಂತ ಅರ್ಥ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಸೊ ಡೈರೆಕ್ಟ್ ಟು ಇಂಡೈರೆಕ್ಟ್ ಸ್ಪೀಚ್, ಇದು ಕೂಡ ಬಹಳ ಈಸಿಯಾಗಿ ಸಾಲ್ವ್ ಮಾಡುವಂತಹ ಪ್ರಶ್ನೆ. ಸೊ ನಮ್ಮ ಕ್ಲಾಸಲ್ಲಿ ಯಾವಾಗಲೂ ಹೇಳ್ತಾ ಇರ್ತೀನಿ, ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಸ್ಪೀಚ್ನ ಕಂಪ್ಲೀಟ್ ಮಾಡ್ಬೇಕಂತ ಅಂದ್ರೆ ನಾವು ಏನು ಮಾಡ್ಬೇಕಪ್ಪ, ಏನು ಮಾಡಬೇಕು ಅಂತ ಅಂದ್ರೆ ಕನ್ನಡದಲ್ಲಿ ಅನುವಾದ ಮಾಡ್ಕೊಬಿಡಿ, ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ. ಆರ್ ಯು ಗೋಯಿಂಗ್ ಆಲ್ ದ ವೇ ಟು ದೆಹರಾ? ದ ನರೇಟರ್ ಆಸ್ಕ್ಡ್. ಇವಾಗ ನರೇಟರ್ ಯಾರೋ ಒಬ್ರು ಇದ್ದಾರೆ, ಅವ್ರು ಕೇಳ್ತಾ ಇದ್ದಾರೆ ನೀವು ದೆಹರಾವರೆಗೂ ಹೋಗ್ತಾ ಇದ್ದೀರಾ ಅಂತ. ಸೊ ಇದನ್ನ ಇಂಡೈರೆಕ್ಟ್ ಸ್ಪೀಚಲ್ಲಿ ಮಾಡಬೇಕು ಅಂತ ಅಂದ್ರೆ ದ ನರೇಟರ್ ಆಸ್ಕ್ಡ್ ಅಂತ ಇದೆ, ಇಲ್ಲಿ ಆಸ್ಕ್ಡೇ ಬರಬೇಕು. ಟೋಲ್ಡ್ ಅಂದ್ರೆ ಹೇಳ್ತಾ ಇರೋದು, ಆಸ್ಕ್ಡ್ ಅಂದ್ರೆ ಕೇಳ್ತಾ ಇರೋದು. ಹೌದಾ? ಆಸ್ಕ್ಡ್, ಆಸ್ಕ್ಡ್. ಸೊ ಸೆಡ್, ರಿಪೋರ್ಟೆಡ್. ಸೊ ಈಸಿಯಾಗಿ ನಾವು ಆನ್ಸರ್ನ ಮಾಡ್ಬಿಡ್ಬೋದಲ್ವಾ? ಇದರಲ್ಲೆಲ್ಲ ಏನು ಹೇಳ್ತಾ ಇದ್ದಾರೆ? ನರೇಟರ್ ಹೇಳಿದ್ರು ಅಂತ ಹೇಳ್ತಾ ಇದ್ದಾರೆ. ಬಟ್ ಇದರಲ್ಲಿ ನರೇಟರ್ ಕೇಳಿದ್ರು ಅಂತ ಹೇಳ್ತಾ ಇದ್ದಾರೆ. ಬರೀ ಒಂದೇ ಒಂದು ಪಾರ್ಟ್ ಅಲ್ಲಿ ನಾವು ಆನ್ಸರ್ ಅನ್ನ ಕಂಡುಹಿಡಿಬಹುದು. ಓಕೆ. ಸೊ ಯಾವಾಗೆಲ್ಲ ಪ್ರಶ್ನೆಯನ್ನ ಕೇಳ್ತಾ ಇರ್ತಾರೆ ಅವಾಗ ವೆದರ್ ಅಥವಾ ಇಫ್ ಅಂತ ಬಳಸಬೇಕಾಗುತ್ತೆ. ಇಫ್ ದೇ ವರ್ ಗೋಯಿಂಗ್ ಆಲ್ ದ ವೇ ಟು ದೆಹರಾ, ಆರ್ ಅನ್ನುವಂಥದ್ದು ಇಲ್ಲಿ ವರ್ ಆಯ್ತು. ಓಕೆ.
ಸೊ ಇಷ್ಟನ್ನ ನಾವು ಸಿಂಪಲ್ ಆಗಿ ಆಸ್ಕ್ಡ್ ಅನ್ನುವಂಥದ್ದು ಲಿಂಕಿಂಗ್ ವರ್ಬ್ಸ್ ಅಂತ ಕರಿತೀವಿ. ಈ ಲಿಂಕಿಂಗ್ ವರ್ಬ್ಸ್ನ ಕರೆಕ್ಟಾಗಿ ನಾವು ನೋಡಿಕೊಂಡ್ರೆ ಈಸಿಯಾಗಿ ಆನ್ಸರನ್ನು ಮಾಡ್ಬೋದಾಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿ. ನೆಕ್ಸ್ಟ್ ಪ್ರಶ್ನೆ ಅಗೇನ್ ವೊಕ್ಯಾಬ್ಯುಲರಿಗೆ ಸೇರುವಂತಹ ಪ್ರಶ್ನೆ. ಇನ್ ದ ಫಾಲೋಯಿಂಗ್ ಕ್ವೆಶನ್ ಅ ವರ್ಡ್ ಹ್ಯಾಸ್ ಬಿನ್ ರಿಟನ್ ಇನ್ 4 ಡಿಫ್ರೆಂಟ್ ಫಾರ್ಮ್ಸ್. ಸೊ 4 ರೀತಿಯ ಪದಗಳಿದ್ದಾವೆ. ಇದರಲ್ಲಿ ಯಾವುದು ಕರೆಕ್ಟಾಗಿ ಸ್ಪೆಲ್ಲಿಂಗ್ ಇದೆ ಅಂತ ಕೇಳ್ತಾ ಇರುವಂಥದ್ದು ಪ್ರಶ್ನೆ. ಸೊ ಅಗೇನ್ ವೊಕ್ಯಾಬ್ಯುಲರಿಗೆ ಸೇರುವಂತಹ ಪ್ರಶ್ನೆ. ಸೊ ಒಂದೇ ದಿನದಲ್ಲಿ ಕುತ್ಕೊಂಡು 200 ಪದಗಳನ್ನ ಅವಾಗಲೇ ನಾನು ಹೇಳಿದೆ. ಸೊ ನಾನೇನು ಮಾಡಬೇಕು, ಈ ಥರ ಒಂದು ಟೇಬಲ್ನ ಮಾಡ್ಕೊಂಡಾಗ ಇಲ್ಲಿ ಪದನ ಬರಿತೀನಲ್ವಾ, ಇಲ್ಲಿ ವರ್ಡ್ನ ಬರೆದಾಗ ಮಿಸ್ನೋಮರ್, ಇಲ್ಲಿ ನಾನು ಸ್ಪೆಲ್ಲಿಂಗ್ ಕೂಡ ನೋಡ್ತೀನಲ್ವಾ, ಹೌದಾ? ಸ್ಪೆಲ್ಲಿಂಗ್ ಕೂಡ ಕಲಿತೀನಿ, ಅದರ ಮೀನಿಂಗ್ ಕೂಡ ಕಲಿತೀನಿ, ಅದರ ಸಮನಾರ್ಥಕ ಪದಗಳು ಸಿನಾನಿಮ್ಸ್ ಅನ್ನ ಕೂಡ ಕಲಿತೀನಿ, ಅದರ ಆಂಟೋನಿಮ್ಸ್ನ ಕೂಡ ಕಲಿತೀನಿ, ಅಂದ್ರೆ ವಿರುದ್ಧಾರ್ಥಕ ಪದಗಳನ್ನು ಸಹ ನಾನು ಕಲಿತೀನಿ. ಸೊ ಒಂದೇ ಇದರಲ್ಲಿ ಒಂದೇ ಟೇಬಲ್ ಅಲ್ಲಿ ಎಷ್ಟು ರೀತಿಯಾದಂತಹ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡ್ಬೋದು ಅಥವಾ ಕ್ವೆಶನ್ಸ್ನ ನಾವು ಸಾಲ್ವ್ ಮಾಡ್ಬೋದು. 5 ಟೈಪ್ಸ್ ಆಫ್ ಕ್ವೆಶನ್ಸ್ನ ಇದು ಒಂದೇ ಟೇಬಲ್ ಅಲ್ಲಿ ನಾವು ಪ್ರಿಪೇರ್ ಆಗ್ಬೋದು. ಓಕೆ, ಸೊ ಯಾವಾಗ್ಲೂ ನಿಮ್ಗೆ ಯಾವುದೇ ಹೊಸ ಪದ ಕಾಣಿಸಿದ್ರು ಅದನ್ನ ಬರ್ಕೊಳ್ಳಿ, ಟೇಬಲ್ ಮಾಡಿ. ಓಕೆ, ಸೊ ಒಂದು ಟೇಬಲ್ ಮಾಡಿ, ಒಂದು ವೊಕ್ಯಾಬ್ಯುಲರಿಗೆ ಅಂತಾನೆ ಒಂದು ಬುಕ್ ಇಡಬೇಕು. ಒಂದು ಬುಕ್ ಏನು ಬೇಡ, ಒಂದು 2-3 ಶೀಟ್ಸು. ಸೊ ನ್ಯೂಸ್ ಪೇಪರ್ ಓದ್ತೀರಾ, ಅದ್ರಲ್ಲಿ ಒಂದು 2-3 ಪದ ಸಿಗ್ತಾವ, ಬರ್ಕೊಳ್ಳಿ. ಮೂವಿ ನೋಡ್ತೀರಾ, ಅದ್ರಲ್ಲಿ ಒಂದು 2-3 ಪದ ಸಿಗುತ್ತಾ, ಬರ್ಕೊಳ್ಳಿ. ಅಥವಾ ಯಾವುದಾದ್ರೂ ಸಾಂಗ್ ಕೇಳ್ತೀರಾ ಇಂಗ್ಲೀಷು, ಬರ್ಕೊಳ್ಳಿ. ಅಥವಾ ಯಾವುದಾದ್ರೂ ಬುಕ್ ಓದ್ತೀರಾ, ಬುಕ್ ಅಂದರೆ ಸ್ಟೋರಿ ಬುಕ್ಕೇ ಬೇಕಾಗಿಲ್ಲ, ನೀವು ಏನು ಟೆಕ್ಸ್ಟ್ ಬುಕ್ಗಳು ಓದ್ತೀರಾ ಅದರಲ್ಲೂ ಕೂಡ ಯಾವುದಾದ್ರೂ ಪದಗಳು ನಿಮ್ಗೆ ಗೊತ್ತಿರಲ್ಲ, ಅಂಥ ಪದಗಳನ್ನು ಕೂಡ ನೀವು ಬರ್ಕೋಬೋದು. ಆಲ್ ವಿಲ್ ಎಲ್ಲನೂ ಸೇರುತ್ತೆ ವೊಕ್ಯಾಬ್ಯುಲರಿ ವರ್ಡ್ಸ್ಗೆ. ಓಕೆ, ಸೊ ಇಲ್ಲಿ ಮಿಸ್ನೋಮರ್ ಆಲ್ರೆಡಿ ಬರ್ದೆ ನಾನು, ಮಿಸ್ನೋಮರ್. ಸೊ ಇದು ಸರಿಯಾಗಿ ಪ್ರನೌನ್ಸ್ ಮಾಡಿರ್ತಾರೆ. ಓಕೆ, ಮಿಸ್ನೋಮರ್ ಅನ್ನುವಂಥದ್ದು. ಚೂಸ್ ದಿ ಕರೆಕ್ಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಅಗೇನ್ ಇದು ಕೂಡ ನೋಡಿ ವೊಕ್ಯಾಬ್ಯುಲರಿ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದರೆ ಇದು ಕೂಡ ವೊಕ್ಯಾಬ್ಯುಲರಿಗೆ ಸೇರುವಂಥದ್ದು. ಓಕೆ, ಸೊ ಇದು ಕೂಡ ವೊಕ್ಯಾಬ್ಯುಲರಿಗೆ ಸೇರುವಂಥದ್ದು. ಇದು ಯಾವ ಟಾಪಿಕ್ಗೆ ಬರುತ್ತೆ ಅಂತ ಅಂದರೆ ಹೋಮೋಫೋನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಹೋಮೋಫೋನ್ಸ್. ಅಂದರೆ ಕೇಳೋದಕ್ಕೆ ಸೇಮ್ ಅನಿಸುತ್ತೆ, ಆದರೆ ಅವ ಮೀನಿಂಗ್ಗಳು ಚೇಂಜ್ ಇರುತ್ತೆ ಅಥವಾ ಸ್ಪೆಲ್ಲಿಂಗ್ಗಳು ಚೇಂಜ್ ಇರುತ್ತೆ. ಇದನ್ನು ನಾವು ಹೋಮೋಫೋನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ಗೆ ಸನ್ ಮತ್ತು ಸನ್ನು, SUN SON. ಇದು ಕೇಳೋದಕ್ಕೆ ಎರಡೂ ಸೇಮ್ ಪದ ಅಂತ ಅನ್ಸುತ್ತೆ, ಸನ್ ಸನ್. ಬಟ್ ಈ ಸನ್ ಅಂದರೆ ಸೂರ್ಯ, ಈ ಸನ್ ಅಂದರೆ ಮಗ. ಇದನ್ನ ನಾವೇನಂತ ಕರಿತೀವಿ? ಹೋಮೋಫೋನ್ಸ್ ಅಂತ ಕರಿತೀವಿ. ಏನು? ಫೋನ್ಸ್. ಸೊ ಫೋನಲ್ಲಿ ಏನು ಮಾತಾಡ್ತೀವಿ? ಫೋನಲ್ಲಿ ಏನು ಮಾಡ್ತೀವಿ? ನಾವು ಮಾತಾಡ್ತೀವಿ. ಸೊ ಮಾತಾಡಬೇಕಾದ್ರೆ ಸೇಮ್ ಅನ್ಸುವಂತಹ ಪದಗಳಿಗೆ ನಾವು ಹೋಮೋಫೋನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಹೋಮೋಫೋನ್ಸ್ ಅಂತ ಕರಿತೀವಿ. ಇದು ಕೂಡ ಅದೇ ರೀತಿಯಾದಂತಹ ಹೋಮೋಫೋನ್ಸ್. ಐಡಲ್, ಐಡಲ್. ಒಂದು ಐಡಲ್ ಅಂದ್ರೆ, ಈ ಐಡಲ್ ಅಂದ್ರೆ ಮೂರ್ತಿ ಅಂತ ಅರ್ಥ, ಅಥವಾ ದೇವರು, ದೇವರ ಮೂರ್ತಿ ಅಂತ ಅರ್ಥ. ಈ ಐಡಲ್ ಅಂತ ಅಂದ್ರೆ, ಈ ಐಡಲ್ ಅಂತ ಅಂದ್ರೆ ಸುಮ್ಮನೆ ಇರುವಂಥದ್ದು, ಸುಮ್ಮನೆ ಕುತ್ಕೊಳ್ಳುವಂಥದ್ದು, ಏನು ಕೆಲಸ ಮಾಡದೇ ಇರುವಂಥದ್ದು. ಆಯ್ತಾ? ಸುಮ್ಮನೆ ಸೈಲೆಂಟ್ ಆಗಿ ಕುತ್ಕೊಳ್ಳುವಂಥದ್ದಕ್ಕೆ ಐಡಲ್ ಅಂತ ಕರಿತೀವಿ. ಓಕೆ, ಐಡಲ್ ಅಂದ್ರೆ, ಈ ಐಡಲ್ ಅಂದ್ರೆ ಮೂರ್ತಿ, ಈ ಐಡಲ್ ಅಂದ್ರೆ ಸುಮ್ಮನೆ ಇರೋದು, ಏನು ಕೆಲಸ ಮಾಡ್ತಾ ಇಲ್ಲ. ಓಕೆ, ಸೊ ಈ ಒಂದು ಅರ್ಥದಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರನ ನಾವು ನೀಡಕ್ಕೆ ಟ್ರೈ ಮಾಡೋಣ. ದೇ ಸ್ಟುಡ್ ಡ್ಯಾಶ್ ಇನ್ ಫ್ರಂಟ್ ಆಫ್ ದಟ್ ಡ್ಯಾಶ್ ಫಾರ್ ಅ ಲಾಂಗ್ ಟೈಮ್. ನಿಂತಿದ್ರು, ಸುಮ್ಮನೆ ನಿಂತ್ಕೊಳ್ಳೋದು ಅಂತ ಹೇಳಿದೆ. ಐಡಲ್ ಅಂದ್ರೆ ಏನು? ಸುಮ್ಮನೆ ನಿಂತ್ಕೊಳ್ಳೋದು. ದೇ ಸ್ಟುಡ್ ಅಂದ್ರೆ ನಿಂತಿದ್ರು. ಯಾವ ತರ ನಿಂತಿದ್ರು? ಐಡಲ್ ಆಗಿ ನಿಂತಿದ್ರು. ಐಡಲ್ ಆಗಿ ನಿಂತಿದ್ರು, ಏನು ಮಾಡದೆ ಸುಮ್ಮನೆ ಸೈಲೆಂಟ್ ಆಗಿ ನಿಂತಿದ್ರು. ದೇ ಸ್ಟುಡ್ ಐಡಲ್ ಇನ್ ಫ್ರಂಟ್ ಆಫ್ ದಟ್ ಐಡಲ್. ಆ ದೇವರ ಮೂರ್ತಿಯ ಮುಂದೆ ಅಥವಾ ಆ ಒಂದು ಮೂರ್ತಿಯ ಮುಂದೆ ಅವರು ಸೈಲೆಂಟ್ ಆಗಿ ನಿಂತಿದ್ರು. ಎಷ್ಟೊತ್ತು ನಿಂತಿದ್ರು? ಫಾರ್ ಅ ಲಾಂಗ್ ಟೈಮ್. ಜಾಸ್ತಿ ಹೊತ್ತು ನಿಂತಿದ್ರು ಅಂತ ಅರ್ಥ. ಇದಕ್ಕೆ ಸರಿಯಾದ ಉತ್ತರ ಐಡಲ್ ಮತ್ತು ಐಡಲ್ ಆಗತ್ತೆ. ಓಕೆ, ಸೊ ಇದೇ ರೀತಿ
ಮುಂದಿನ ಕ್ಲಾಸ್ನಲ್ಲಿ ಒಂದು ಪ್ಯಾರಾಗ್ರಾಫ್ ಇದೆ, ಇದನ್ನು ಕೂಡ ಸಾಲ್ವ್ ಮಾಡೋಣ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇದರ ಪಾರ್ಟ್ 2 ವಿಡಿಯೋ ಬರುತ್ತೆ, ಅದರಲ್ಲೂ ಕೂಡ ನಾವು ಇನ್ನಷ್ಟು ಕ್ವೆಶನ್ಸ್ನ ಡಿಕೋಡ್ ಮಾಡೋಣ. ಇಲ್ಲಿ ಸಿನಾನಿಮ್ಸ್, ಅಗೇನ್ ವೊಕ್ಯಾಬ್ಯುಲರಿ ವರ್ಡ್ಸ್, ಆಂಟೋನಿಮ್, ವೊಕ್ಯಾಬ್ಯುಲರಿ. ಸೊ ಇಲ್ಲಿವರೆಗೂ ಮಾಡಿರೋದ್ರಲ್ಲಿ 5 ವೊಕ್ಯಾಬ್ಯುಲರಿ ಪ್ರಶ್ನೆಗಳು ಬಂದಿದ್ದಾವೆ. ಇದು ಕೂಡ ಬೀಯಿಂಗ್ ಆರ್ಟಿಕಲ್ಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ. ಇದು ಕೂಡ ವೊಕ್ಯಾಬ್ಯುಲರಿ ಪ್ರಶ್ನೆ. 1 ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಕರಿತೀವಿ ಇದಕ್ಕೆ, 1 ವರ್ಡ್ ಸಬ್ಸ್ಟಿಟ್ಯೂಷನ್. ಸೊ 6 ಪ್ರಶ್ನೆಗಳು ಬಂತು ವೊಕ್ಯಾಬ್ಯುಲರಿಯಿಂದ. ಇದು ಕ್ವೆಶನ್ ಟ್ಯಾಗ್ಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ. ಇದು ನೋಡಿ, ಇದು ವೊಕ್ಯಾಬ್ಯುಲರಿ, 7 ಪ್ರಶ್ನೆ ವೊಕ್ಯಾಬ್ಯುಲರಿಯಲ್ಲಿ. ಇದು ಕೂಡ 1 ವರ್ಡ್ ಸಬ್ಸ್ಟಿಟ್ಯೂಷನ್, 8 ಪ್ರಶ್ನೆ ವೊಕ್ಯಾಬ್ಯುಲರಿಯಲ್ಲಿ. ಇದು ಈ ಎಂಜಾಯ್ಸ್ ರೀಡಿಂಗ್. ಓಕೆ, ಬೈ ದಿ ಟೈಮ್ ವಿ ರೀಚ್ ಇದು ಟೆನ್ಸಸ್. ಇದು ಪಂಕ್ಚುಯೇಷನ್ಗೆ ಸಂಬಂಧಪಡುವಂತಹ ಪ್ರಶ್ನೆ. ಇದು ಟೆನ್ಸಸ್. ಓಕೆ, ಇದು ಕಂಜಂಕ್ಷನ್ಸ್ಗೆ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ವರ್ಡ್ ಹ್ಯಾಸ್ ಬಿನ್ ಮಿಸ್ಪೆಲ್ಡ್. 9 ವೊಕ್ಯಾಬ್ಯುಲರಿ ಪ್ರಶ್ನೆ. ಫ್ರೇಸಲ್ ವರ್ಬ್, ಇದು ಕೂಡ ವೊಕ್ಯಾಬ್ಯುಲರಿಗೆ ಸೇರುವಂಥದ್ದು, 10 ಪ್ರಶ್ನೆ. ಸೊ ನೀವು ನೋಡ್ಬೋದು ಎಷ್ಟು ಪ್ರಶ್ನೆಗಳು ವೊಕ್ಯಾಬ್ಯುಲರಿಗೆ ಸೇರುವಂಥದ್ದು, ಕ್ವೆಶನ್ ಟ್ಯಾಗ್ಗೆ ಸೇರುವಂತಹ ಪ್ರಶ್ನೆ ಇದು. ಓಕೆ, ಸೊ ಟೋಟಲ್ 10 ಪ್ರಶ್ನೆ ವೊಕ್ಯಾಬ್ಯುಲರಿಗೆ ಸೇರಿರುತ್ತೆ. ಸೊ ನಾನು ಈ ವೊಕ್ಯಾಬ್ಯುಲರಿ ಸೆಕ್ಷನ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ಗುರುತಿಸಿ ನಾ ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ, ಪ್ರತಿ ಕ್ಲಾಸ್ನ ನಂತರ, ಸೊ ಪ್ರತಿ ಕ್ಲಾಸ್ ಎಂಡ್ ಆದಮೇಲೆ 10 ಇಡಿಯಮ್ಸ್ಗಳು, ಅಂದರೆ 10 ಫ್ರೇಸಲ್ ವರ್ಬ್ಸ್, 10 ಇಡಿಯಮ್ಸ್ಗಳು ಅಥವಾ 10 ವೊಕ್ಯಾಬ್ಯುಲರಿ ವರ್ಡ್ಸ್, ಇದಿಷ್ಟನ್ನು ಪ್ರತಿ ಕ್ಲಾಸ್ನ ನಂತರ ನಿಮಗೆ ಕೊಡುವಂಥದ್ದು ನಾನು ಹೇಳಿರುವಂತಹ ಟೇಬಲ್ನ ಮೂಲಕ. ಓಕೆ, ಸೊ ಅದರಲ್ಲಿ ನಾನೇ ನಿಮಗೆ ಪ್ರತಿ ಕ್ಲಾಸ್ ಆದಮೇಲೆ 10 ಪದಗಳನ್ನ ಕೊಡ್ತಾ ಇರ್ತೀನಿ PDF ನ ರೂಪದಲ್ಲಿ. ನೀವು ಮಾಡಬೇಕಾಗಿರೋದು ಏನಪ್ಪ ಅಂತ ಅಂದರೆ, ಪ್ರತಿದಿನ ನಾನು ಕೊಡುವಂತಹ 10 ವರ್ಡ್ಸ್ಗಳ ಜೊತೆಗೆ ನೀವು ಸರ್ಚ್ ಮಾಡಿ 5 ಪದಗಳನ್ನ ಬರ್ಕೋಬೇಕು. ಓಕೆ, ಈ ಥರ ಮಾಡೋದ್ರಿಂದ ನಮ್ಮ ವೊಕ್ಯಾಬ್ಯುಲರಿ ಏನಿದೆ ಅದು ಗ್ರ್ಯಾಜುಯಲಿ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ಗೆ, ಇಂಗ್ಲಿಷ್ ಕ್ರ್ಯಾಶ್ ಕೋರ್ಸ್ಗೆ ಯಾರೆಲ್ಲ ಜಾಯ್ನ್ ಆಗಬೇಕು ಅವರು ಏನು ಮಾಡಬೇಕು, ಈ ನಂಬರ್ಗೆ ಕಾಲ್ ಮಾಡಬೇಕು. ಓಕೆ, ಈ ನಂಬರ್ಗೆ ಕಾಲ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.